ಇನ್ನು ಕಾಂಗ್ರೆಸ್ ಸ್ಪರ್ಧೆಯಿಂದ ಹೊಡೆತ ತಿಂದಿರುವಂತಹ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿಗಳ ಕಣಕ್ಕೆ ಇಳಿದಿದ್ದು ಆಪ್ಗೆ ಆಘಾತ ತಂದಿದೆ ಅನ್ನುವಂಥದ್ರ ಬಗ್ಗೆ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸೊ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಇತ್ತು, ಇಂಡಿಯಾ ಮೈತ್ರಿಕೂಟದಲ್ಲಿ ಆಪ್ ಇತ್ತು. ಬಟ್ ಅದನ್ನು ಮೀರಿ ದೆಹಲಿಯಲ್ಲಿ ಬೇಡ ನಮಗೆ ಮೈತ್ರಿ, ಕಾಂಗ್ರೆಸ್ ಜೊತೆಗೆ ನಾವು ಹೋಗೋದಿಲ್ಲ ಅನ್ನುವಂಥ ಒಂದು ಡಿಸಿಷನ್. 12 ಕ್ಷೇತ್ರಗಳಲ್ಲಿ ಸೋಲಿನ ಪೆಟ್ಟು ನೀಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು. ಇವೆಲ್ಲವೂ ಕೂಡ ಆಪ್ ತೆಕ್ಕೆಯಲ್ಲಿದ್ದಂತಹ ಮತಗಳು. ಅವುಗಳೆಲ್ಲವನ್ನು ಕೂಡ ಕಾಂಗ್ರೆಸ್ ನ ಕ್ಯಾಂಡಿಡೇಟ್ಸ್ ಕಸ್ಕೊಂಡಿದ್ದಾರೆ. ನೋಡಿ, ಆಪ್ಗೆ ಪೆಟ್ಟು ನೀಡಿರುವಂತಹ ಕಾಂಗ್ರೆಸ್ ಹೇಗಿದೆ ಲೆಕ್ಕಾಚಾರ ಅಂತೇಳಿ ಹೊಸದೆಹಲಿಯಲ್ಲಿ ಆ ಕ್ಷೇತ್ರದಲ್ಲೇ ನಾವು ಗಮನಿಸ್ತಾ ಹೋದ್ರೆ, ಬಾದಲಿ ಕ್ಷೇತ್ರ ಕಾಂಗ್ರೆಸ್ ಪಡೆದಿರುವಂತಹ ಮತ 31,130. ಸೊ ಅಂತರ ಸುಮಾರು 10,661 ಮತಗಳಿದೆ. ಅದೇನಾದರೂ ಆಪಿಗೆ ಹೋಗಿದ್ರೆ ಆಪ್ನ ಅಭ್ಯರ್ಥಿಗಳು ಗೆಲ್ತಾ ಇದ್ರು. ತ್ರಿಲೋಕ್ಪುರಿಯಲ್ಲಿ 392 ಮತಗಳ ಅಂತರ, ಗ್ರೇಟ್ ಕೈಲಾಶ್ನಲ್ಲಿ 3,188 ಮತಗಳ ಅಂತರದಿಂದ ಆಪ್ನವರು ಸೋತಿದ್ದಾರೆ. ಸೊ ಆದರೆ ಇದೆಲ್ಲವೂ ಕೂಡ ಮತಗಳು ಅಕಸ್ಮಾತ್ ಅಲ್ಲಿಗೆ ಕನ್ವರ್ಟ್ ಆಗಿದ್ದಿದ್ದಾರೆ, ಆಪ್ನ ಅಭ್ಯರ್ಥಿಗಳಿಗೆ ಕನ್ವರ್ಟ್ ಆಗಿದ್ದಿದ್ದಾರೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆ ಇತ್ತು. ಬಟ್ ಅದನ್ನ ಈಗ ಆಪ್ ಕಳೆದುಕೊಂಡಿದೆ.